ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಕಾನೂನಡಿಯಲ್ಲಿರುವ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅಂದರೆ ಹಿಂದೂ ಉತ್ತರಾಧಿಕಾರಿ ಅಧಿನಿಯಮದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ಹಿಂದೂ ಉತ್ತರಾಧಿಕಾರಿ ಅಧಿನಿಯಮ ಒಂದು ಕೇಂದ್ರೀಯ ಕಾನೂನು, ಅಂದರೆ ನಮ್ಮ ಭಾರತದ ಎಲ್ಲ ರಾಜ್ಯಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ ಹಾಗೂ ಒಂದೇ ರೀತಿ ಅನ್ವಯ ಆಗುತ್ತೆ. ಅಂದರೆ ಈ ಒಂದು ಉತ್ತರಾಧಿಕಾರಿ ಕಾನೂನು ಈ ಮೂವಬಲ್ ಇಮೂವಬಲ್ ಚರ ಮತ್ತು ಸ್ಥಿರ ಆಸ್ತಿಗಳಿಗೆ ಎರಡರಲ್ಲೂ ಕೂಡ ಇದು ಅನ್ವಯ ಆಗುತ್ತೆ. ಈ ಒಂದು ಆಸ್ತಿಗಳನ್ನು ನೀವು ಪಡಿಬೇಕು ಅಂತಂದರೆ ಈ ಒಂದು ಇಮೂವಬಲ್ ಅಸೆಟ್ಸ್ ಅಂದರೆ ಈ ಲ್ಯಾಂಡೆಡ್ ಪ್ರಾಪರ್ಟಿ, ಬಿಲ್ಡಿಂಗು, ಲ್ಯಾಂಡು, ಸೈಟ್ಗಳಿಗಾದರೆ ನೀವು ವಂಶವೃಕ್ಷದ ಮೂಲಕ ಕ್ಲೇಮ್ ಮಾಡಬೇಕಾಗತ್ತೆ. ಹಾಗೂ ಈ ಮೂವಬಲ್ ಅಸೆಟ್ಸ್ ಅಂತ ಇರುವಾಗ ಸಾಮಾನ್ಯವಾಗಿ ನಾನು ಈ ಮುಂಚಿನ ಎಪಿಸೋಡಲ್ಲಿ ಹೇಳ್ದಂಗೆ ಲೀಗಲ್ ಹೇರ್ ಸರ್ಟಿಫಿಕೇಟ್ ಅನ್ನೋದು ಕೂಡ ಪಡಿಬೇಕಾಗುತ್ತೆ. ಈ ಲೀಗಲ್ ಏರ್ ಸರ್ಟಿಫಿಕೇಟ್ ಅನ್ನೋದು ಇದ್ದರೆ ಮಾತ್ರ ಇದು ಅವಶ್ಯಕತೆಯಾ ಅಂತಂದರೆ ಈ ಬ್ಯಾಂಕ್ಗಳು, ಬೇರೆ ಹಣಕಾಸಿನ ಸಂಸ್ಥೆಗಳು ನಿಮಗೆ ಇನ್ಸಿಸ್ಟ್ ಮಾಡ್ತಾರೆ. ಅವ್ರು ಯಾಕೆ ಇನ್ಸಿಸ್ಟ್ ಮಾಡ್ತಾರೆ ಅಂದರೆ ಈ ಹಿಂದೂ ಸಕ್ಸೆಷನ್ ಆ್ಯಕ್ಟಲ್ಲಿ ನಿಮಗೆ ಹಕ್ಕಿದೆಯಾ ಅಂತ ನೀವು ಪ್ರೂವ್ ಮಾಡಬೇಕಾಗುತ್ತೆ. ಅದೇ ರೀತಿ ನಾನು ಈ ಮುಂಚಿನ ಸಂಚಿಕೆಯಲ್ಲಿ ಹೇಳಿದಾಗ ಇದು ಪಿತೃಪ್ರಧಾನ ಕುಟುಂಬದಲ್ಲಾದಾಗ ಗಂಡು ಮಕ್ಕಳಿಗೆ ಅಂತ ಇತ್ತು. ಆದರೆ ಈಗಿನ ಕಾನೂನಿನ ಬದಲಾವಣೆಯಲ್ಲಿ ಮಹಿಳೆಯರಿಗೆ ಸಮನಾದ ಒಂದು ಹಕ್ಕಿದೆ. ಅವ್ರ ಮದುವೆ ಯಾವಾಗಾಗಿದ್ದರೂ ಕೂಡ ಈ ಒಂದು ಹಕ್ಕಿದೆ. ಅದೇ ರೀತಿ ಇನ್ನೊಂದು ವೆಸ್ಟ್ ಬೆಂಗಾಲ್ ಹಾಗೂ ಬಂಗಾಲ ಮತ್ತು ಕೇರಳದಲ್ಲಿ ಮಾತೃಪ್ರಧಾನ ಒಂದು ಕುಟುಂಬದ ನಿಯಮ ಇದೆ, ಪದ್ಧತಿ ಇದೆ. ಅದರಲ್ಲಿ ಏನಾಗುತ್ತೆ ಅಂತಂದರೆ ಅಳಿಯ ಮನೆಗೆ ಬರ್ತಾನೆ, ಆದರೆ ಅಳಿಯನಿಗೆ ಇರುವಂಥ ಆಸ್ತಿ ಅವರ ಅಣ್ಣ ತಮ್ಮಂದ್ರಿಗೆ ಹಕ್ಕಿರುತ್ತೆ. ಇಲ್ಲಿ ಇವ್ರಿಗೇನು ಮಗಳಿಗೆ ಬಂದಿರುತ್ತೆ, ಅವರ ಅಂದರೆ ತಾಯಿಯಿಂದ ಮಗಳಿಗೆ ಬರುತ್ತೆ, ಮಗಳಿಂದ ಅವರ ಮಕ್ಕಳಿಗೆ ಬರುತ್ತೆ. ಈ ರೀತಿ ಒಂದು ಈ ಹಿಂದೂ ಸಕ್ಸೆಷನ್ ಆ್ಯಕ್ಟಲ್ಲಿ ಬರುತ್ತೆ. ನಾನು ಹೇಳ್ದಂಗೆ ಈ ಒಂದು ಕಾನೂನು ಕೇವಲ ಹಿಂದೂಗಳು, ಸಿಖ್ಖರು ಮತ್ತು ಜೈನರಿಗೆ ಮಾತ್ರ ಅನ್ವಯ ಆಗುತ್ತೆ. ಇತರ ಜನಗಳಿಗೆ ಅಂದರೆ ಮುಸ್ಲಿಮರಿಗೆ ಮೊಹಮ್ಮಡನ್ ಲಾ ಮತ್ತು ಶರಿಯತ್ ಕಾನೂನಿದೆ. ಹಾಗೂ ಕ್ರಿಶ್ಚಿಯನ್ಸ್ ಹಾಗೂ ಬೌದ್ಧಿಸಮ್ ಅವ್ರುಗಳಿಗೆ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಅಂತ ಇದೆ. ಈ ಒಂದು ಕಾನೂನಿನ ಅಡಿಯಲ್ಲಿ ಆಸ್ತಿಗಳು ಯಾರಿಗೆ ಹೇಗೆ ಭಾಗ ಆಗುತ್ತೆ ಅಂತಂದ್ಬಿಟ್ಟು ತುಂಬ ಕ್ಲಿಯರ್ ಆಗಿದೆ. ಇದ್ರ ಮೇಲೇ ಎಲ್ಲರದ್ದು ಆಸ್ತಿ ವರ್ಗಾವಣೆಗಳು ತುಂಬ ಸುಲಭವಾಗಿ ಆಗ್ತವೆ. ಮತ್ತಷ್ಟು ಕಾನೂನು ವಿಚಾರಗಳನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ. ನಮಸ್ಕಾರ.